ಎಲ್ರಿಗೂ ನಮಸ್ಕಾರ. ಭುವಾ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. Talk to me, numbers never lie, add it up, that's me. I said 23. ಸೊ ಗಾಯ್ಸ್, ಇವತ್ತು ಒಂದು ಸ್ವಲ್ಪ ಹುಷಾರಿಲ್ಲ ಗಾಯ್ಸ್. ನನಗೆ ಒಂದು ಸ್ವಲ್ಪ ಮೈಕೈ ಎಲ್ಲ ನೋವು, ಬಿಸಿ ಆಗಿಬಿಟ್ಟಿದೆ ಮೈ. ಸೊ ಇವತ್ತು ಏನು ವಿಷಯ ಅಂದರೆ, ನಮ್ಮ ದೊಡ್ಡಮ್ಮ ಅವ್ರ ಮಕ್ಕಳು ಎಲ್ಲರೂ ಇವತ್ತು ನಮ್ಮ ಮನೆಗೆ ಬರ್ತಿದ್ದಾರೆ. ಸೊ ಅದಕ್ಕೋಸ್ಕರ ಹೋಗಬೇಕು. ಸೊ ಬನ್ನಿ ಹೋಗೋಣ. ಬೆಂಗಳೂರಿಗೆ ಬಂದಿದ್ದಾರೆ ಗಾಯ್ಸ್. ಸೊ ಅವ್ರನ್ನ ಇಲ್ಲೇ ಹೋಗಿ ಕರ್ಕೊಬರ್ಬೇಕು. ಸೊ ಬನ್ನಿ ಹೋಗಿ ಕರ್ಕೊಬರೋಣ. ಹಂಗೆ ಒಂದು ಸ್ವಲ್ಪ ಮನೆಗೆ ಐಟಮ್ಸ್ ತೊಗೊಬರ್ಬೇಕು, ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸ್ಮೈಲ್ ಮಾಡು. ನೀನು ಗಾಡಿ ಓಡಿಸ್ತಾ ಇದೆಯಾ ಡ್ರರ್ ಅಂತ? ಏನೋ ಏನು ಗಾಡಿ ಓಡಿಸ್ತಾ ಇದೆಯಾ ನೀನು? ಈಗಲೇ ಗಾಡಿ ಓಡಿಸ್ತಾ ಇದೆಯಾ? ಡ್ರನ್ 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 ಓಯ್ ಸುಮ್ಮನಿರಲ್ಲ. ಏಯ್ ಸುಮ್ಮನಿರ. ಅಮ್ಮಂಗೆ ಹೇಳ್ತೀನಿ ಅಮ್ಮ ಅಲ್ಲ ನಮ್ಮಮ್ಮ ಅಲ್ಲ ನಿಮ್ಮಮ್ಮ. ಸೊ ಗಾಯ್ಸ್, ಎಲ್ರಿಗೂ ನೆನ್ನೆ ವ್ಲಾಗಿಂದ ಇವತ್ತು ವ್ಲಾಗ್ಗೆ ಎಲ್ರಿಗೂ ನಮ್ಮ ಸ್ವಾಗತ ಸುಸ್ವಾಗತ. ನೆನ್ನೆ ಹುಷಾರಿರಲಿಲ್ಲ ಅನ್ನಲ್ಲ ಗಾಯ್ಸ್. ಸೊ ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳೋದೇ ಆಗೋಯ್ತು ದಿನ ಎಲ್ಲ. ಊರಿಗೆ ಅವ್ರು ಬಂದಿದ್ರು ಅನ್ನಲ್ಲ. ಸೊ ಅವ್ರಿಗೆ ಊರಿಗೆ ಕರ್ಕೊಬಂದಿದ್ದೀನಿ ಈಗ. ಯಾಕಂದರೆ ತೇಜು ಅಂತ ಇದ್ದಾನಲ್ಲ, ಅವನಿಗೇನೋ ಕಾಲೇಜ್ಗೆ ಅಡ್ಮಿಷನ್ ಅಂತೆ ಅರ್ಜೆಂಟಾಗಿ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಅವ್ನಿಗೆ ಅಡ್ಮಿಷನ್ ಮಾಡಿಸಿ ತಿರ್ಗಾ ವಾಪಸ್ ರಿಟರ್ನ್ ಹೋಗಬೇಕು. ಸೊ ಅದಕ್ಕೆ ಬನ್ನಿ ಇವಾಗ ಹೋಗಿ, ಆಮೇಲೆ ಸಾಯಂಕಾಲ ಬೇರೆ ಬೆಂಗಳೂರಲ್ಲಿ ರಘುದೀಕ್ಷಿತ್ ಕಾನ್ಸರ್ಟ್ ಅಟೆಂಡ್ ಮಾಡ್ಬೇಕು ಗಾಯ್ಸ್, ಅದು ಇದೆ. ಸೊ ಇವಾಗ ಇವನಿಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ತಿರ್ಗಾ ಹೋಗಬೇಕು. ಸೊ ತುಂಬ ಕೆಲಸ ಇದೆ, ಬನ್ನಿ ಹೋಗೋಣ. ಸೊ ಗಾಯ್ಸ್, ಇವತ್ತು ನಾವು ನಮ್ಮ ತೇಜು ಅವ್ರಿಗೆ ಅಡ್ಮಿಷನ್ ಮಾಡ್ಸೋಕ್ಕೆ ಬಂದಿರೋದು GTDCಲಿ. ಅವನು ಆ್ಯಕ್ಚುಲಿ ITI ಅಥವಾ ಡಿಪ್ಲೊಮಾಗೆ ಹೋಗೋಣ ಅಂತ ಇದ್ದ. ಸೊ ಡಿಪ್ಲೊಮಾಗೆ ಅಲ್ವಾ ಅಡ್ಮಿಷನ್ ಮಾಡ್ಸೋಕ್ಕೆ ಬಂದಿರೋದು? ಡಿಪ್ಲೊಮಾಗೆ ಅಡ್ಮಿಷನ್ ಮಾಡ್ಸೋಕ್ಕೆ ಬಂದಿರೋದು. ಅದರಲ್ಲಿ ಯಾವುದು ಡಿಪ್ಲೊಮಲ್ಲಿ ಯಾವ ಸ್ಪೆಷಲೈಸೇಷನ್ನು? ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬರುತ್ತೆ. ಸೊ ಅದ್ರ ಬಗ್ಗೆ ಓದೋಣ ಅಂತ 3 ವರ್ಷ ಕೋರ್ಸ್ ಮಾಡೋಣ ಅಂತ ಈಗ ಅಡ್ಮಿಷನ್ ಮಾಡ್ಸೋಕ್ಕೆ ಬಂದಿದ್ದೀವಿ. ಎಲ್ಲಿ? GTDC ಕನಕಪುರದಲ್ಲಿ. ಇದು ಮೈಸೂರಲ್ಲಿದೆ, ಬೆಂಗಳೂರಲ್ಲಿದೆ, ಮಂಡ್ಯಲ್ಲಿದೆ. ಸೊ ಇವ್ನು ಕನಕಪುರದಲ್ಲಿ ಇರೋದ್ರಿಂದ ಸೊ ಇಲ್ಲೇ ಅಡ್ಮಿಷನ್ ಮಾಡ್ಸೋಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಹೋಗಿ ಅಡ್ಮಿಷನ್ ಮಾಡಿಸ್ಬಿಟ್ಟು ನಾವು ಪಟ್ಟಂತ ಬೆಂಗಳೂರಿಗೆ ಎಂಡ್ರೊಟ್ಟ ಆಗೋಣ. ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಆಗಿರೋರು ಅಂತ ಗೈಸ್. ಓದೋಕ್ಕೆ ಎಷ್ಟೊಂದು ಥರ ಕೋರ್ಸ್ಗಳಿದೆ, ಅದರಲ್ಲಿ ಇದು ಒಂದು. ಆ್ಯಕ್ಚುಲಿ ಅವನು ITI ಮಾಡೋದಾ ಅಥವಾ ಡಿಪ್ಲೊಮಾ ಮಾಡೋದಾ ಅಂತ ಕೇಳ್ತಿದ್ರು. ಸೊ ITIಗೂ ಡಿಪ್ಲೊಮಾಗೂ ಡಿಫ್ರೆನ್ಸ್ ಏನಂದರೆ, ITIಗಿಂತ ಡಿಪ್ಲೊಮಾ ಬೆಟರು. ಯಾಕಂದರೆ ಡಿಪ್ಲೊಮಾ ಓದಿದ್ರೆ 3 ಇಯರ್ಸು ಲಾಂಗ್ ಟರ್ಮ್ ಗ್ರೋತ್ ಇರುತ್ತೆ ಅಂತ ಇತ್ತು. ITI ಆದರೆ ತಕ್ಷಣಕ್ಕೆ ಕೆಲಸ ಸಿಗುತ್ತೆ, ಬಟ್ ಅಷ್ಟೊಂದು ಲಾಂಗ್ ಟರ್ಮ್ ಗ್ರೋತ್ ಇರೋಲ್ಲ. ಡಿಪ್ಲೊಮಾ ಓದಿದ್ರೆ ಒಂದು ಸ್ವಲ್ಪ ಗ್ರೋತ್ ಇರುತ್ತೆ. ಆಮೇಲೆ ಬೇಕಾದ್ರೆ ಇಂಜಿನಿಯರಿಂಗಿಗೆ ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಸೇರ್ಕೋಬೋದು ಅಂತ ಎಲ್ಲ ಆಪ್ಷನ್ ಇತ್ತು. ಸೊ ಅದರಿಂದ ಡಿಪ್ಲೊಮಾ ಮಾಡಿಕೊಂಡ್ರೆ ಬೆಸ್ಟು ಅಂತ ಇದ್ದಿದ್ದರಿಂದ ಡಿಪ್ಲೊಮಾಗೆ ಅಡ್ಮಿಷನ್ ಮಾಡಿಸ್ತಾವೆ ಇವಾಗ. ಸೊ ಇದು ಗೌರ್ಮೆಂಟ್ ಕಡೆಯಿಂದ 3 ಇಯರ್ಸ್ ಓದಿ ಪ್ಲಸ್ 1 ಇಯರ್ ಟ್ರೈನಿಂಗ್ ಮಾಡಿಸಿ ಪ್ಲೇಸ್ಮೆಂಟ್ ಕೂಡ ಮಾಡಿಸ್ತಾರಂತೆ ಗೌರ್ಮೆಂಟ್ ಕಡೆಯಿಂದ. ಸೊ ಇದು ಕತೆ ಇಲ್ಲಿ. ಡಿಪ್ಲೊಮೊ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇದೆ, ಡಿಪ್ಲೊಮೊ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಇದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಇದೆ. ಸೊ ಇವ್ನು ಸೇರ್ಕೊಂಡಿರೋದು ಡಿಪ್ಲೊಮೊ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್. ಅಂದರೆ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಸಿಗುತ್ತೆ, ಅಲ್ಲಿ ಕೆಲಸ ಮಾಡ್ತಾರೆ ಗೊತ್ತಾ. ಇಂಜಿನಿಯರ್ಸ್ಗಿಂತ ಒಂದು ಲೆವೆಲ್ ಕಮ್ಮಿ ಅಷ್ಟೇ, ಬಟ್ ಅವ್ರ ರೇಂಜ್ಗೆ ಕೆಲಸ ಮಾಡೋದಲ್ಲಿನೂ ಅಲ್ಲಿ ಬರುವಂಥ ಎಲೆಕ್ಟ್ರಾನಿಕ್ಸ್ ಮೇಲೆ ವರ್ಕ್ ಮಾಡೋದಾಗಲಿ,
ಮ್ಯಾನುಫ್ಯಾಕ್ಚರ್ ಮಾಡೋದು ಪ್ರಾಡಕ್ಟ್ಸ್ನ, ಅದಕ್ಕೆ ಆ ಟೂಲ್ಸ್ಗೆ ಅಲ್ಲಿ ಕೆಲಸ ಮಾಡೋದು. ಸೊ ಆ ಕೋರ್ಸ್ ತೊಗೊಂಡಿರೋದು ಇವನು ಇಲ್ಲಿ. ಚೆನ್ನಾಗಿದೆ. ಓದೋಕ್ಕೆ ಯಾವ ಕೋರ್ಸು ಅದು ಇದು ಮುಖ್ಯ ಅಲ್ಲ, ನಾವು ಹೆಂಗೆ ಕಾನ್ಸಂಟ್ರೇಟ್ ಮಾಡಿ ಓದ್ತೀವಿ ಅನ್ನೋದಷ್ಟೇ ಮುಖ್ಯ. ಸೊ ಯಾವ ಕೋರ್ಸ್ ಆದರೆ ಏನು, ಓದೋದು ಇಂಪಾರ್ಟೆಂಟ್. ಎಷ್ಟೊಂದು ಜನ ಓದಿರೋದೇ ಬೇರೆ, ಮಾಡ್ತಿರೋ ಕೆಲಸನೇ ಬೇರೆ ಆಗಿರುತ್ತೆ. ಸೊ ಎಜುಕೇಷನ್ ಮುಂದುವರ್ಸೋದು ಬೆಟ್ರು ಅನ್ನೋದಕ್ಕೋಸ್ಕರ ಇದು ಓದ್ತಾ ಇರೋದು, ಮಾಡ್ತಾ ಇರೋದು. ಒಳ್ಳೆಯದಾಗಲಿ ಅಷ್ಟೇ. ಸೊ ಗೈಸ್, ಮ್ಯಾಟ್ರ್ ಏನಂದರೆ ಇವಾಗ 3:30 ಟೈಮ್. ನಾನು ಕಾನ್ಸರ್ಟ್ಗೆ 4:15ಗೆಲ್ಲ ಇರಬೇಕು. 17 ಜನರ ಟಿಕೆಟು ನನ್ನ ಹತ್ರನೇ ಇದೆ. 5 ಗಂಟೆಗೆಲ್ಲ ಕಾನ್ಸರ್ಟಲ್ಲಿರಬೇಕು. ಈಗ ನಾನು ಹೊರಡೋಕ್ಕೇ ಇಲ್ಲೇ 3:30 ಆಗೋಯ್ತು. ಇನ್ನು ನಾನು ಹೋಗಿ ಅಲ್ಲಿ ಯಾವಾಗಲೂ ಅರ್ಜೆಂಟೇ ಗೈಸ್. ಅದೇನೋ ಗೊತ್ತಿಲ್ಲ, ವ್ಲಾಗ್ ಮಾಡ್ತಿರೋದ್ರಿಂದ ಗೊತ್ತಾಗ್ತಾ ಇರೋದು ಇದು. ಒಳ್ಳೆ ಡಾಕ್ಯುಮೆಂಟೇಷನ್ ಥರ ನನ್ನ ಲೈಫ್ ಯಾವಾಗಲೂ ಅರ್ಜೆಂಟಲ್ಲೇ ಆಗ್ತೈತೆ ಅಂತ. ಮುಂಚೆ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ, ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಗೊತ್ತಾಗ್ತೈತೆ. ಸೊ ಇವಾಗ ಬೇಗ ಇಲ್ಲಿಂದ ಹೊರಟು ಇಲ್ಲಿಂದ ಡೈರೆಕ್ಟಾಗಿ ಅಲ್ಲಿಗೋಗ್ಬೇಕು. ಎಲ್ಲರೂ ಟಿಕೆಟ್ ನನ್ನ ಹತ್ರ ಇದೆ. ನಾನೇನಾದರೂ ಲೇಟ್ ಮಾಡಿದರೆ ಎಲ್ಲ ಬೈಕೊಂಬಿಡ್ತಾರೆ. ಸೊ ಚಲೋ ಬೇಗ ಹೋಗಿ ಅಲ್ಲಿಂದ ಅಲ್ಲಿಗೋಗ್ಬೇಕು. ಸೊ ಅವ್ರು ಬಂದಿದ ತಕ್ಷಣ ಈಗ ಹೊರಡೋಣ. ಬರ್ತಾವ್ರೆ. ಸೊ ಲೆಟ್ಸ್ ಗೋ ಗಾಯ್ಸ್, ಬೇಗ ಪಟ್ ಅಂತ. ಗಾಯ್ಸ್, ಇವತ್ತು ರಘುದೀಪ್ ಕಾನ್ಸರ್ಟ್ಗೆ ಬಂದಿದ್ದು. ಸೊ ಹೆಂಗಿತ್ತು ಗಾಯ್ಸ್? ಎಲ್ಲರೂ ಫುಲ್ ಜೋಶು, ಅಲ್ಲಿ ಫುಲ್ಲು ಜೋಶ್ ಮಾಡ್ತಾವ್ರಲ್ಲಿ ಎಲ್ಲ. ಆಯಿತು, ನಾವು ಇವಾಗ ಫುಲ್ಲು ಎಲ್ಲ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಬನ್ನಿ. ಹೆಂಗನ್ಸ್ತು ಮಗ? ಸೂಪರ್ ಆಗಿತ್ತು. ಹೆಂಗನ್ಸ್ತು? ಟ್ರಿಪ್ಪಿಗೆಲ್ಲ ಯಾರು ದುಡ್ಡು ವೇಸ್ಟ್ ಮಾಡಬೇಡಿ, ಜಸ್ಟ್ ಎಂಜಾಯ್ ದ ರಘು ದೀಕ್ಷಿತ್ ಕಾನ್ಸರ್ಟ್. ಹಾ ಜನ ಸಾಗರ ಗೈಸ್. ಆಲ್ಮೋಸ್ಟ್ ಎಷ್ಟು ಸೇರಿರ್ಬೋದು? ಅದು ಆಲ್ಮೋಸ್ಟ್ ಒಂದು 6 to 7K ಸೇರಿದ್ದಾರೆ. 6 to 7K ಅಷ್ಟು ಸೇರಿರ್ಬೋದು ಗಾಯ್ಸ್. ನಮ್ಮ ಮೇಲೆ ಬೆಳಕಂತೂ ಬೀಳ್ತಾ ಇಲ್ಲ, ಪರವಾಗಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ಲಾಶ್ ಲೈಟನ್ನು ಆನ್ ಮಾಡಿಲ್ಲ. ಸೊ ಚೆನ್ನಾಗಿತ್ತು. ನಾನಂತೂ 6 ಗಂಟೆ ಇದ್ದಿದ್ದು ಶೋಗೆ 6:30ಗೆ ಬಂದೆ. ಏನೇನೋ ಅದೆಲ್ಲ ಆಮೇಲೆ ಹೇಳ್ತೀನಿ ಬಿಡಿ. ಅಲ್ಲಿ ನೋಡಿ ಗೈಸ್, ಒಬ್ಬ ಇಳಿತಾವನಲ್ಲ ಬಸ್ಸಲ್ಲಿ, ಅವ್ನು ಬಸ್ಸಲ್ಲಿ ಮಲ್ಕೊಬಿಟ್ಟವನ್ ಗೈಸ್. ಇವ್ರು ಬಸ್ಸವ್ರು ಲಾಸ್ಟ್ ಸ್ಟಾಪ್ ಅಂತ ನಿಲ್ಲಿಸ್ಬಿಟ್ಟವ್ರೆ, ಮಲ್ಗೆ ಆಯ್ತಾ. ಸರಿ ಶಿವು, ಸಿಗೋಣ. ಬಾಯ್ ಶಿವು.
ಅದೇ ಬಾಯ್ ಬಾಯ್ ನಡಿ ಹೋಗೋಣ. ನನ್ನ ಜೊತೆ ಗಗನ್ ಇದ್ದಾನೆ. ಗಗನ್ ಮನೆಗೆ ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಬೈ ಬಾಯ್. ಗಾಯ್ಸ್, ನಿನ್ನೆ ಈವೆಂಟ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ಏನೇನು ಏನಿಲ್ಲ, ಮತ್ತೇನು ಬಂದಲ್ಲ ಸುಮ್ಮನೆ. ಸೊ ನಿನ್ನೆ ಈವೆಂಟ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಲೇಟ್ ಆಗೋಯ್ತು ಗಾಯ್ಸ್. ನಿನ್ನೆ ಎಲ್ಲ ಬರೀ ಅರ್ಜೆನ್ಸಿನೇ. ಅಲ್ಲಿಂದ ಬರಬೇಕಾಗಿತ್ತು ಸೆಂಟ್ರಲ್ಲಿ ಗಾಡಿ ಸುಮ್ಮನೆ ಇರೋ ಕೂಲೆಂಟ್ ಖಾಲಿ ಆಗೋಯ್ತು ಅಂದ್ಬಿಟ್ಟು ಸೊ ಆಲ್ಟರ್ನೇಟಿವ್ ಆಗಿ ನೀರು ಹಾಕ್ಕೊಂಡು ಹೀಟೆಲ್ಲ ಕಮ್ಮಿ ಮಾಡ್ಕೊಂಡು ಗಾಡಿದು ತಿರ್ಗಾ ಅಲ್ಲೇ ಆಗೋಯ್ತು ಒಂದು 20 ನಿಮಿಷ. ಸೊ ತಿರ್ಗಾ ನಾನು ಅಲ್ಲಿಂದ ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಆಲ್ 5:50 ಆಗೋಗಿತ್ತು ಆಗಲೇ. ಸೊ ಆ್ಯಕ್ಚುಲಿ 4:30 ಇಲ್ಲ 5 ಇರಬೇಕು ಅಂದಿದ್ರು. ತುಂಬ ಟೈಮ್ ಆಯಿತು. 17 ಟಿಕೆಟ್ ಬೇರೆ ನನ್ನ ಹತ್ರನೇ ಇತ್ತು ಗೈಸ್. ಸೊ ಎಲ್ಲರಿಗೂ ಹಂಚ್ಬೇಕಾಗಿತ್ತು. ಹೆಂಗೋ ದೇವ್ರ ಥರ ತೇಜು ಇದ್ದ. ಸೊ ತೇಜುಗೆ ಹೇಳಿದ್ದಕ್ಕೆ ಅವನೆಲ್ಲ ಹೋಗಿ ಕೊಟ್ಟ ಟಿಕೆಟ್ಸು. ಸೊ ತೇಜು ಇರಲಿಲ್ಲ ಅಂದಿದ್ರೆ ಎಲ್ಲರೂ ಬೈಕೊಂಬಿಟ್ಟಿರೋರು ನನ್ನ. ಸೊ ತೇಜು ಕೊಟ್ಟ. ಅದಾದಮೇಲೆ ನಾನು ಹೋಗಿ ಒಂದು 6:30ಗೆ ಹೋದೆ ಗೈಸ್. ಮನೆಗೆ ಬಂದು ತಿರ್ಗಾ ರೆಡಿಯಾಗಿ ತಿರ್ಗಾ ಹೋಗಿ ಸೊ 6:30ಗೆ ಹೋದೋ. ಕಾನ್ಸರ್ಟ್ ತುಂಬ ಚೆನ್ನಾಗಿತ್ತು. ಒಂದು 1.5 2 hours ಏನೋ ಇತ್ತು. ಸೊ ಇಟ್ ವಾಸ್ ನೈಸ್ ಕಾನ್ಸರ್ಟ್. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ತಿರ್ಗಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಇರೋ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು, ಮಚ್ ಲವ್, ಬಾಯ್ ಬಾಯ್.